ಸಹೋದರಿ, ನನಗೆ ಅವಳು ಶಾಸಕಿನೇ. ನಾನು ಯಾವತ್ತಿದ್ರೂ ಹೇಳ್ತಾ ಇರ್ತೀನಿ, ಸೌಮ್ಯ ನೀನ್ ಸೋಲಲ್ಲ ಕಣಮ್ಮ, ನೀನ್ ಹೆಣ್ಣು ಹುಲಿ, ನೀನ್ ನನ್ನ ಶಾಸಕಿ ಅಂತ ಯಾವತ್ತಿದ್ರೂ ಹೇಳ್ತಾ ಇರ್ತೀನಿ. ಇಷ್ಟೊಂದು ಸುಂದರವಾದಂತ ಈ ಕಾರ್ಯಕ್ರಮವನ್ನ ನಿಮಗೋಸ್ಕರ ಏರ್ಪಾಡು ಮಾಡಿ 4-5 ದಿನದಿಂದ ಓಡಾಡ್ತಾ ಇದ್ರು. ನನಗೂ ಹೇಳಿದ್ರು ನೀವು ಬರಲೇಬೇಕು ಅಕ್ಕ ಅಂತ ಹೇಳಿದಾಗ ಬಹಳಷ್ಟು ಪ್ರೀತಿಯಿಂದ ಸಂತೋಷದಿಂದ ತಮ್ಮ ಜೊತೆ ಒಂದು ಸಂಜೆನ ಕಳೆಯೋಣ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಸ್ಫೂರ್ತಿ, ಅಫ್ಕೋರ್ಸ್ ಸೌಮ್ಯ ರೆಡ್ಡಿ ಅವರ ಸ್ಫೂರ್ತಿ ನಮಗೂ ಕೂಡ ಸ್ಫೂರ್ತಿ. ಅವರು ತಾಯಿಯಾದಂತ ಚಾಮುಂಡೇಶ್ವರಿ ಮೇಡಮ್ ಅವರೇ, ಡಾಕ್ಟರ್ ಭಗವಾನ್ ಅವರೇ, ನನ್ನ ಆತ್ಮೀಯ ಸ್ನೇಹಿತೆ. ಕಳೆದ 20 ವರ್ಷದಿಂದ ಪೂಜಾ ಗಾಂಧಿ ಅವರು ಯಾವತ್ತಿದ್ರು ನಾವು ಮಾತಾಡ್ಕೊಂಡು ಇರ್ತೀವಿ. ಅವಳ ಜೊತೆ ಸ್ವಲ್ಪ ಒಂದು ವರ್ಷ ಸ್ವಲ್ಪ ಜಾಸ್ತಿ ಸಿಕ್ಕಕ್ಕಾಗಲಿಲ್ಲ, ಅದಕ್ಕೆ ಬಂದ ತಕ್ಷಣ ದೊಡ್ಡ ಜಗಳ ಆಗ್ತಾ ಇದ್ರು. ಪೂಜಾ ಗಾಂಧಿ ಅವರೇ, ಲಾವಣ್ಯ ಅವರೇ, ಶಾಲೆಟ್ ಪಿಂಟೋ ಅವರೇ, ನಮ್ಮ ಮಹಿಳಾ ಶಕ್ತಿ, ಆತ್ಮ ರಕ್ಷಣೆ, ಆತ್ಮ ಗೌರವಕ್ಕೆ ಇನ್ನೊಂದು ಹೆಸರು ಕರ್ನಾಟಕ ಪೊಲೀಸ್. ಕರ್ನಾಟಕ ಪೊಲೀಸ್ನಲ್ಲಿ ಈ ಭಾಗದ ಡಿಸಿಪಿ ಆದಂತ ಸಹೋದರಿ ಸಾರಾ ಫಾತಿಮಾ ಅವರೇ, ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಒಬ್ಬ ರಾಜಕಾರಣಿಯಾಗಿ ನಾನು ಇವತ್ತು ಭಾಷಣ ಮಾಡಲ್ಲ, ಒಬ್ಬ ಮಹಿಳೆಯಾಗಿ ನಿಮ್ಮ ಜೊತೆ ನನ್ನ ಮನಸ್ಸಿನ ಮಾತನ್ನು ಹಂಚ್ಕೊಳ್ಳಕ್ ಬಂದಿದ್ದೀನಿ. ಬಹಳಷ್ಟು ನನ್ನ ಮಾಧ್ಯಮದ ಸಹೋದರರಿದ್ದಾರೆ, ಬಹಳಷ್ಟು ಜನ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ. ಬಂಧುಗಳೇ, ನಾನು ಗಾಡಿಯಲ್ಲಿ ಬರಬೇಕಾದ್ರೆ ಸೌಮ್ಯನ್ ಕೇಳಿದೆ, ಸೌಮ್ಯ ಏನ್ ಮಾತಾಡ್ಲಿ ಅಮ್ಮ ಅಂತ ಕೇಳಿದಾಗ, ಮೇಡಮ್ ಮಹಿಳೆಯರಿಗೆ ಬೇಕಾಗಿರೋದು ಆರೋಗ್ಯ, ರಕ್ಷಣೆ ಮತ್ತು ಸಬಲೀಕರಣ, ಈ ಮೂರನ್ನ ಒಳಗೊಂಡಂತ ಒಂದು ಕಾರ್ಯಕ್ರಮವನ್ನ ಮಾಡ್ತೀನಿ ಅಂದಾಗ ನಾನು ಹೇಳಿದೆ, ಸೌಮ್ಯ ವಂಡರ್ಫುಲ್, ನಾನು ಇದನ್ನ ಕಾಪಿ ಮಾಡ್ತೀನಿ, ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿ. ಯಾಕೆ ಅಂತಂದ್ರೆ ನಾವು ಮಹಿಳೆಯರು ಬಹಳಷ್ಟು ಸ್ವಾಭಿಮಾನಿಗಳು. ಮಹಿಳೆಯರು ಹುಟ್ಟಿದಾಗಿಂದ ಸಾಯೋವರೆಗೂ ಕರುಣಾಮಯಿಗಳಂತ ನಮ್ಮನ್ನು ಕರೆದು ಬಿಟ್ಟಿದ್ದಾರೆ, ಕ್ಷಮೆಯ ಧರಿತ್ರಿ ಅಂತ ಕರೆದು ಬಿಟ್ಟಿದ್ದಾರೆ. ಸೊ ಹಿಂಗಾಗಿ ನಮ್ಮ ಸಂಸ್ಕೃತಿ, ನಮ್ಮ ದೇಶದಲ್ಲಿ ನಮ್ಮ ಹೆಣ್ಮಕ್ಳ ತಲೆಯಲ್ಲಿ ಏನ್ ಹಾಕಿದ್ದಾರೆ ಅಂತಂದ್ರೆ, ನೀನ್ ಬರೇ ತ್ಯಾಗ ಮಾಡು, ನೀನ್ ಬರೇ ಬೇರೆಯವರಿಗೆ ನಿನ್ನ ಜೀವನವನ್ನ ಮುಡಿಪಾಗಿಡು ಅಂತ ನಮಗೆ ಕಲಿಸ್ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನೇ ಕಲ್ಕೊಂಡು ಮುಂದೆ ಬರಿತಾ ಇದ್ದೀವಿ. ಆದ್ರೆ ಬಂಧುಗಳೇ, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಮನೆ ಕೆಲಸ, ಮಕ್ಕಳ ಕೆಲಸ, ಗಂಡನ ಕೆಲಸ, ಅತ್ತೆ ಮಾವಂದಿರ ಕೆಲಸ, ಹೊರಗಡೆ ಹೋಗಿ ದುಡ್ಕೊಂಡು ಬರೋದು, ಇದು ಎಲ್ಲದರ ಮಧ್ಯ ನಾವು ಒಂದನ್ನ ಮರಿತಾ ಇದ್ದೀವಿ. ಅದೇನು ಅಂತಂದ್ರೆ ನಮ್ಮ ಆರೋಗ್ಯ. ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಮಾಡಲಿಲ್ಲ, ನಾವು ಚಿಂತನೆ ಮಾಡಲಿಲ್ಲ. ನಮಗೆ ನಾವು ಸುಂದರವಾಗಿ ಕಾಣಲಿಲ್ಲ ಅಂತಂದ್ರೆ ಬೇರೆಯವರಿಗೆ ಸುಂದರವಾಗಿ ಕಾಣ್ಲಿಕ್ಕೆ ಅದು ಹೇಗೆ ಸಾಧ್ಯ, ನೀವೇ ಹೇಳಿ. ಮೊದಲು ನಾವು ನಮ್ಮ ಕಣ್ಣಿಗೆ ಆರೋಗ್ಯವಾಗಿ ಕಾಣಬೇಕು, ಸುಂದರವಾಗಿ ಕಾಣಬೇಕು ಅಂದಾಗ ಬೇರೆಯವರ ಕಣ್ಣಿಗೆ ನಾವು ಸುಂದರವಾಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಸಂಜೆ ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ನೀವೆಲ್ಲರ ಕಾಳಜಿಯನ್ನ ತೆಗೆದುಕೊಳ್ಳಿ, ಎಲ್ಲರನ್ನ ಗೌರವಿಸಿ, ಮಕ್ಕಳ ವಿದ್ಯಾಭ್ಯಾಸದ ಕಡೆ, ಅತ್ತೆ ಮಾವನ ಆರೋಗ್ಯದ ಕಡೆ, ಗಂಡನ ಆಗು ಹೋಗುಗಳ ಕಡೆ ನೀವು ಲಕ್ಷ್ಯವನ್ನ ಕೊಟ್ಟುವುದರ ಜೊತೆಯಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನವನ್ನ ಸ್ವಲ್ಪ ಕೊಡ್ಲಿಕ್ಕೆ ಕಲೀರಿ ಅಂತ ಈ ಸಂಜೆ ಒಬ್ಬ ಗೆಳತಿಯಾಗಿ ತಮ್ಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ.